ನಮಸ್ಕಾರ ರೀ ಎಲ್ಲರಿಗೂ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ನನ್ನದೊಂದು ಸಣ್ಣ ಕಿರು ಪರಿಚಯ ಮಾಡಿಕೊಡ್ಬೇಕು ಅನ್ಸಿತ್ರಿ. ಅದ್ರ ಸಲುವಾಗಿ ಈ ವಿಡಿಯೋ ಮಾಡೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಬೆಳಗ್ಗೆ 6:30ಗೆ ಎದ್ದು ಮುಖ ಪ್ಯಾಕ್ ಆಗಿ ಹೋಗ್ಬೇಕಾಕೈತ್ರಿ. ಯಾಕಂದ್ರೆ ಥಂಡಿ ಭಾಳ ಇವ್ರು ನಮ್ಮ ಅವ್ವಾರ್ರಿ. ಎಲ್ಲಿ ಎಷ್ಟು ಥಂಡಿ ಇರ್ತೈತೆ ಅಂತ ಗೊತ್ತಿಲ್ಲ, ಆದ್ರೆ ಭಾಳ ಥಂಡಿ ಈ ವರ್ಷ ಚಳಿಗಾಲದ ಅಧಿವೇಶನ ಭರ್ಜರಿಯಾಗಿ ಮಾಡಕತ್ತಾರ್ರಿ. ಎಲ್ಲಿ ನೋಡಿದ್ರು ಲೈಟಿಂಗ್ಸ್, ಪೋಸ್ಟರ್. ಬೋರ್ಡ್ ಎಬ್ಸಕ್ಕೆ ಬಾಹುಬಲಿ ಆಗ್ಬೇಕಾಗ್ತೈತಿ. ಡಬ್ಬಿ ಎಲ್ಲ ಒರ್ಸ್ಕೊಂತೇವ್ರಿ. ಯಾಕಂದ್ರೆ ಗ್ಯಾರೇಜ್ ಇರೋದ್ರಿಂದ ಧೂಳು ಜಾಸ್ತಿ ಬರ್ತೈತಿ. ಬೆಳಗ್ಗೆ ಹೋದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ತೀವ್ರಿ. ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಕಸ ಹೊಡ್ಕೊತೀನಿ ರೀ. ನಾ ಕಸ ಹೊಡ್ಕೊಂಡ್ಬಿಟ್ಟು ಅವ್ರು ಚಹಾ ಮಾಡಕ್ಕಿರ್ತಾರೆ. ಚಹಾ ಕುದ್ಮೇಲೆ ಒಂದು ಗ್ಲಾಸಿಗೆ ಚಹಾ, ಒಂದು ಗ್ಲಾಸಿಗೆ ನೀರು ಭೂಮಿ ತಾಯಿಗೆ ಹಾಕ್ತಾರ್ರಿ. ಯಾರು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಅವ್ವಾರು ಡೈಲಿ ಮೊದಲನೇ ಚಹಾ ಭೂಮಿ ತಾಯಿಗೆ ಮಾತ್ರ ಕಂಪಲ್ಸರಿ ಹಾಕ್ತಾರ್ರಿ. ನಾವು ಕಸ ಎಲ್ಲ ಹೊಡೆದು ಬಾಗಿಲು ನೀರು ಗೊತ್ತಾದ್ಮೇಲೆ ಅವ್ವಾರ ಪೂಜೆ ಬರ್ರಿ ಎಲ್ಲರೂ ಚಹಾ ಕುಡಿಯೋರು. ತಂಡ್ಯಾಗ ಚಹಾ ಇದ್ರನ ಮಜಾ. ಚಹಾ ಇಲ್ಲಂದ್ರೆ ಯಾವುದು ಕೆಲಸ ಲಗು ಲಗು ಆಗಂಗಿಲ್ರಿ. ಚಹಾ ಕುಡ್ದಾದ್ಮೇಲೆ ನೈಟ್ ತೊಳೆಯೋ ಉಳ್ದಿದ್ದು ಬಾಂಡೆ ಎಲ್ಲ ಬೆಳಗ್ಗೆ ತೊಳ್ಕೊತೇನ್ರಿ. ನೀರು ಭಾಳ ಕೋಲ್ಡ್ ಆಗಿರ್ತಾವ್ರಿ. ಫ್ರಿಜ್ದಾಗಿಂದ ಹೊರಗೆ ತಂದಂಗೆ ಆಗಿರ್ತಾವ್ರಿ ಬೆಳಿಗ್ಗೆ. ಆಮೇಲೆ ಕಸ್ಟಮರ್ ಬಂದ್ರಿ, ಅವರೆಲ್ಲರಿಗೂ ಚಹಾ ಕೊಟ್ಟರಿ. ಆಮೇಲೆ ಚೀಲ ತೊಗೊಂಡು ನಾನು ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋದೆ ರೀ. ಅಲ್ಲೇ ನಮ್ಮ ಅಂಗಡಿ ಪಕ್ಕನೇ ಐತ್ರಿ ಮಾರ್ಕೆಟ್. ಮಾರ್ಕೆಟ್ ಎಲ್ಲ ಫುಲ್ ಐತಿ, ತರಕಾರಿ ಭಾಳ ಬಂದೈತಿ. ಉಳ್ಳಾಗಡ್ಡಿ, ಬಟಾಟಿ, ಮೆಣಸಿನ್ಕಾಯಿ ಪಲ್ಯ ತಗೊಂಡಿರಿ. ನಾ ಪಲ್ಯ ತೊಗೊಂಡು ಬರೋಷ್ಟೊಳಗೆ ಅವ್ವಾರು ನಾಷ್ಟ ರೆಡಿ ಮಾಡ್ಕೊಂಡಿರ್ತಾರೆ. ನೋಡಿ ಉಪ್ಪಿಟ್ಟು ಮಾಡಬೇಕಾದ್ರೆ ಯಾವಾಗೂ ನಗ್ತಾ ಇರಬೇಕು, ನಗ್ತಾ ಇರಬೇಕು ಅನ್ನೋದು ಉದಾಹರಣೆನ ನಮ್ಮ ಅವ್ವಾರಿ. ನನ್ನನ್ನು ನಡೆಸಿದೆ ಕುರುಡನೆ ನಾನು ಅಮ್ಮ.
ನಂದು ಮಾರ್ನಿಂಗ್ ಡ್ಯೂಟಿ ಮುಗೀತ್ರಿ 8:30 ಪೌನೆ ಅಲ್ಲಿಂದ ಮನೆಗೆ ಬಂದಿರಿ ನೋಡ್ರಿ. ನಮ್ಮ ಮನೆಯವ್ರು ರಂಗೋಲಿ ತೆಗಿತಾರ್ರಿ. ಚಾಳಾಗಿಂದ ಹೋಗ್ಬೇಕ್ರಿ. ಇದ ನಮ್ಮ ಮನೆ ರೀ. ಎಲ್ಲಿ ನೋಡಿದ್ರು ಬರೀ ದೇವ್ರ ಫೋಟೋನ ಕಾಣ್ತಾವ್ರಿ. ಇದು ನೋಡ್ರಿ, ಇದೆಲ್ಲ ನಾನು ಕ್ರಾಫ್ಟ್ ಮಾಡಿದ್ರಿ. ಇದು ನಮ್ಮ ಸಣ್ಣರ ಮನೆ ರೀ, ಬಾಡಿಗೆ ಮನೆ. ಇವ್ರು ನಮ್ಮ ಅಪ್ಪಾಜಿ ಕಾಫಿ ಮಾಡಾಕತ್ತಾರ್ರಿ. 9ರಿಂದ 9:30 ತನಕ ನಾನು ಬಟ್ಟೆ ತೊಳಿತೇನೆ ರೀ. ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡ್ತೀವಿ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಗಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತ ಮಡ್ಡ 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 ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ. ಎಲ್ಲ ಪೂಜೆ ಆದಮೇಲೆ ನಾನು ರೆಡಿ ಆಗ್ತೀನಿ. ನನ್ನ ಡ್ಯೂಟಿಗೆ ಹೋಗ್ಬೇಕ್ರಿ. ಹನಿ ಮೇಲೆ ಕುಂಕುಮ ಹಚ್ಕೊಂಡ್ರೆ ಹೆಣ್ಮಕ್ಳಿಗೆ ಲಕ್ಷಣ ರೀ. ಫೈನಲಿ ರೆಡಿ ಆದ್ನಿ ರೀ. ಚಂದ ಕಾಣತ್ತೀನಿ ರೀ. ನೋಡಿರಿ, ನಾವು ಅಪ್ಪಾರು ಬ್ಯಾಡ ಅಂದ್ರೂ ಆಮ್ಲೆಟ್ ಮಾಡಿಕೊಡತ್ತಾರೆ ರೀ ನನಗೆ ನಾಷ್ಟಾಕ. ಇದು ಹಾಫ್ ಫ್ರೈ ರೀ, ನಂಗೆ ಭಾಳ ಇಷ್ಟ ಅಂತ ಇದನ್ನು ಮಾಡಿಕೊಡ್ತಾರೆ ರೀ. ಒಂದು ಸೈಡ್ ಪೂರ್ತಿ ಫ್ರೈ ಮಾಡೋದ್ರಿ, ಇನ್ನೊಂದು ಸೈಡ್ ಅಲ್ಪ ಸ್ವಲ್ಪ ಫ್ರೈ ಮಾಡೋದ್ರಿ. ಹಂಗೆ ತಿಂದ್ರೆ ಗರಮ ಗರಂ ಆಮ್ಲೆಟ್ ರೆಡಿ ಆಯ್ತು ರೀ. ಬರ್ರಿ, ಅನ್ನ ಸಾರ ಜೊತೆ ಆಮ್ಲೆಟ್ ತಿನ್ನೋಣ. ನಾಷ್ಟ ಮುಗಿಸ್ಕೊಂಡು ಮನೆಯಿಂದ ಆಫೀಸಿಗೆ ಬಂದ್ರಿ. ನೋಡ್ರಿ, ಇವರೆಲ್ಲ ನನ್ನ ಕೊಲೀಗ್ಸ್ ರೀ. ನನಗೆ ಏನೋ ಪ್ರಾಬ್ಲಮ್ ಆದರೂ ನಂಗೆ ಹೆಲ್ಪ್ ಬೇಕಂತಂದ್ರೆ ಹೆಲ್ಪ್ ಮಾಡ್ತಾರೆ ರೀ. ಅಷ್ಟು ಚಲೋ ಅದಾರ ರೀ. ಮಧ್ಯಾಹ್ನ 2 ಗಂಟೆಗೆ ನಾನು ಕ್ಯಾಂಟೀನ್ಗೆ ಹೋಗ್ತೇನೆ ರೀ ಊಟಕ್ಕೆ ರೀ. ಕೆಲವೊಬ್ರು ಅವ್ರ ಹೋಟೆಲ್ದಾಗ ಊಟ ಮಾಡಂಗಿಲ್ಲ ರೀ. ಆದ್ರೆ ನಮ್ದು ಹಂಗಿಲ್ಲ ರೀ. ನಮ್ದು ಮನೆ ಊಟ ಥರನೇ ಇರ್ತೈತೆ ರೀ. ಅದು ಸೋಡಾನು ಹಾಕಂಗಿಲ್ಲ ರೀ. ಆಮೇಲೆ ಫುಡ್ ಕಲರೂ ಹಾಕಂಗಿಲ್ಲ ರೀ. ನಾ ಬರೋಷ್ರೊಳಗೆ ನಮ್ಮ ಅವರು ಗ್ರಾಹಕರಿಗೆ ಊಟ ಕೊಡಕತ್ತಿದ್ದೆ ರೀ. ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿದೆ ರೀ. ಫುಲ್ ಊಟ 70 ರೂಪಾಯಿ ರೀ. 2 ಚಪಾತಿ, 2 ಪಲ್ಯ, ಮೊಸರು, ಉಪ್ಪಿನಕಾಯಿ, ಅನ್ನ ಸಾರು ಬರುತ್ತೆ ರೀ. ಆಮೇಲೆ ಅನ್ನ ಸಾರು, 1 ಪಲ್ಯ, 1 ಮೊಸರು ಬರುತ್ತೆ ರೀ. 40 ರೂಪಾಯಿ ರೀ. ಬೇರೆ ಹೋಟೆಲಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕಡೆ ರೇಟ್ ಸ್ವಲ್ಪ ಕಡಿಮೆ ಐತ್ರಿ. ಅವ್ರಿಗೆ ಊಟ ಮಾಡೋಕೆ ಟೈಮ್ ಸಿಗಂಗಿಲ್ಲ ಅಂತ ನಾನು ಮಧ್ಯಾಹ್ನ ಹೋದ್ಮೇಲೆ ಮೊದಲು ಅವ್ರಿಗೆ ಊಟ ಮಾಡಿಸ್ತೀನಿ ರೀ. ಆಮೇಲೆ ನಾನು ಊಟ ಮಾಡ್ತೀನಿ ರೀ. ಬರ್ರಿ ಎಲ್ಲರೂ ಊಟ ಮಾಡೋಣ್ರಿ. ನಮ್ಮ ಮಧ್ಯಾಹ್ನ ಹೋದಾಗ ಏನಾದರೂ ಕೆಲಸ ಇತ್ತಂದ್ರೆ ಅವರು ಮಾಡ್ಕೊತಾರೆ ರೀ. ತೊಳೆದಿರೋ ಬಾಂಡೆ ಎಲ್ಲ ನೀಟಾಗಿ ಹಚ್ಕೊತೇನೆ ರೀ. ಕೆಲಸ ಮುಗಿಸಿ 3 ಗಂಟೆಗೆ ಮತ್ತೆ ಆಫೀಸ್ಗೆ ಹೋಗ್ತೀನಿ ರೀ. 6 ಗಂಟೆ ಮಟ್ಟ ಕೆಲಸ ಮಾಡಿ ಮತ್ತು 6 ಗಂಟೆಗೆ ಅಂಗಡಿಗೆ ಹೋಗ್ತೀನಿ ರೀ. ಅಪ್ಪು ಗೊತ್ತು, ಈ ದೇಶಕ್ಕೆ ಗೊತ್ತು. ದೇಶಕ್ಕಷ್ಟೇ ಅಲ್ಲ, ಈ ಪ್ರಪಂಚಕ್ಕನ ಗೊತ್ತು. ಪಂತ್ ಬಾಳೆ ಕುಂದ್ರಿ ಬಸ್ ನೋಡ್ರಿಪ್ಪ. ಇದು ಯಾರಾದರೂ ಪಂತ್ ಬಾಳೆ ಕುಂದ್ರಿ ಯಾರಿದ್ರೆ ವಿಡಿಯೋ ಲೈಕ್ ಮಾಡಿರಿ. ನಾ ಟ್ರಾವೆಲ್ ಮಾಡುವಾಗ ಯಾರಿಗೆ ಸೈಡ್ ಕೊಡ್ತೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ್ಯಂಬುಲೆನ್ಸಿಗೆ ಸಿಹಿಯನ್ನು ಸವಿಯುತ್ತಲಿ ಈ ಬದುಕಿನ ಕಲಿಯಲು
6 ಗಂಟೆಗೆ ಅಂಗಡಿಗೆ ಬಂದ ಮತ್ತೇನ್ರಿ ಕೆಲಸ ಇದ್ರೆ ಮಾಡ್ತೇನೆ ರೀ. 7:30 8 ಗಂಟೆಗೆ ಊಟ ಕಟ್ಕೊಂಡು ಮನೆಗೆ ಹೋಗ್ತೇನೆ ರೀ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೆಳಿಗ್ಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಕ್ಯಾಂಟೀನ್ ಬಂದ್ ಮಾಡಿ ಅವರ ನಂಗೆ ಫೋನ್ ಮಾಡ್ತಾರೆ ರೀ. ಆಮೇಲೆ ಹೋಗಿ ಕರ್ಕೊಂಡು ಬರ್ತೀನಿ ರೀ. ಇವತ್ತು ಸ್ಪೆಷಲ್ ನಮ್ಮ ಅಪ್ಪ ರಾಗಿ ಮುದ್ದೆ ಮಾಡಿದ್ರು. ಇದು ನಂದು ಒಂದು ದಿವಸದಿಂದ ಇಷ್ಟು ಕತ್ತಿ ರೀ. ನಾನು ಯಾಕೆ ಇಷ್ಟು ಬ್ಯುಸಿ ಇರ್ತೇನಂತ ನನಗೆ ಗೊತ್ತಿಲ್ಲ ರೀ. ಆದ್ರೆ ಮಿಡಲ್ ಕ್ಲಾಸ್ ಲೈಫ್ ಒಳಗೆ ಜವಾಬ್ದಾರಿ ಒಂದು ಸತಿ ಹೊತ್ಕೊಂಡ್ರೆ ಈ ಕಡೆ ಸಾಯಕ್ಕೆ ಹೋಗಂಗಿಲ್ಲ ರೀ, ಈ ಕಡೆ ಬದುಕಕ್ಕೆ ಹೋಗಂಗಿಲ್ಲ ರೀ. ಆ ರೀತಿ ಆಗ್ಬಿಡ್ತೈತೆ ರೀ. ಆದ್ರೆ ಒಂದೇನು ರೀ, ಲೈಫ್ ಒಳಗೆ ಬ್ಯುಸಿ ಇದ್ರೆ ಯಾವ ಕೆಟ್ಟ ಯೋಚನೆನೂ ಬರಂಗಿಲ್ಲ ರೀ. ಅವ್ರ ಬಗ್ಗೆ ಮಾತಾಡು ಇವ್ರ ಬಗ್ಗೆ ಮಾತಾಡು ಅನ್ನೋ ಫಾಲ್ತು ಕೆಲಸನೂ ಆಗಂಗಿಲ್ಲ ರೀ. ನಿಮ್ಮ ಲೈಫ್ದಾಗೂ ನೀವು ಹಿಂಗೆ ಬ್ಯುಸಿ ಇದ್ದೀರಾ ಕಮೆಂಟ್ ಮಾಡಿ ಹೇಳ್ರಿ. ಬ್ಯುಸಿ ಇರ್ಬೇಕ್ರಿ, ಆದರೆ ಫ್ಯಾಮಿಲಿಗೋಸ್ಕರ ಸ್ವಲ್ಪ ಟೈಮ್ ಆದರೂ ಕೊಡ್ಬೇಕ್ರಿ. ಬ್ಯುಸಿ ಇರ್ಬೇಕಂತ ಹೇಳಿ ಫ್ಯಾಮಿಲಿನೆಲ್ಲ ಬಿಟ್ಟು ಬ್ಯುಸಿ ಇರೋದಲ್ರಿ. ಅವ್ರಿಗಾಗಿ ಟೈಮ್ ತೆಗೆದಿಟ್ಟು ಆಮೇಲೆ ನೀವು ಬೇಕಾದಷ್ಟು ಬ್ಯುಸಿ ಇರ್ಬೋದು ರೀ. ಇದು ನನ್ನ ಸಣ್ಣ ಕಿರುಪರಿಚಯ ವಿಡಿಯೋ ಆಗಿತ್ತು ರೀ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ನಮಸ್ಕಾರ ರೀ.